ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ. 1 ತಿಂಗಳು ಬಂದ ತಕ್ಷಣವೇ 4 ತಿಂಗಳದರಲ್ಲಿ 1 ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ, ಏನೋ ಸರ್ಕಾರ ಕೊಡ್ತದೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಆ 3 ತಿಂಗಳು ಬರೋದೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇ 5 ವರ್ಷ ಕಳೆದು ಬಿಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜನರು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಲೆ ಏರಿಕೆ ಆದ ನಂತರ ಈ ಹಾಲು ರೈತರ ಬಳಿಗೆ ಹೋಗುತ್ತಾ? ನೋಡಿ, ಹೈನುಗಾರಿಕೆ ರೈತರಿಗೆ ಕಡಿಮೆ ಸಿಗ್ತಾ ಇದೆ, ಗ್ರಾಹಕರಿಗೆ ದುಬಾರಿ ದುಡ್ಡಾಗ್ತಾ ಇದೆ. ನಮ್ಮಿಂದ ಜಾಸ್ತಿ ತಗೊಂಡ್ರೆ ಯಾರಿಗೆ ಹೋಗಬೇಕು? ರೈತರಿಗೆ ಹೋದರೆ ನಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬೇಕಪ್ಪ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಭರ್ಜರಿ ದುಡ್ಡು ಬರುತ್ತೆ. ಹಾಲಿನ ದರ ಏರಿಕೆ ಹಣ ರೈತರಿಗೆ ಕೊಡ್ತಾರಂತೆ ಅಂತ ಅವ್ರು ಹೇಳ್ತಾರೆ. ಆದರೂ ರೈತರಿಗೆ ಹೇಗೆಲ್ಲ ಅನ್ಯಾಯ ಆಗ್ತಾ ಇದೆ ನಾನು ಇವತ್ತು ವಿವರವಾಗಿ ಹೇಳ್ತೀನಿ. ಹೌದು, ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ನಿಮ್ಮ ಮುಂದೆ ಕೋಲಾರದ ಒಂದು ಉದಾಹರಣೆ ಇಡ್ತೀನಿ. ಕೋಲಾರಕ್ಕೆ ಹೈನೋದ್ಯಮದಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನಮಾನ ಇದೆ. ಓಕೆ, 1500ಕ್ಕೂ ಹೆಚ್ಚು ಹಾಲು ಉತ್ಪಾದಕರ ಸಂಘಗಳಿವೆ ಅಲ್ಲಿ. ಕೋಲಾರದಲ್ಲಿ 7 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತೆ, 7 ಲಕ್ಷ ಲೀಟರ್. ಆದರೆ ಹಾಲಿನ ಖರೀದಿ ವಿಚಾರದಲ್ಲಿ ಒಂದು ಕಳ್ಳಾಟ ನಡೀತಾ ಇದೆ. ಇದನ್ನು ಹಾಲು ಉತ್ಪಾದಕ ರೈತರು ಮಾತಾಡಬೇಕು ಇದ್ರ ಬಗ್ಗೆ. ನಾಟ್ KMF ಮಾತ್ರ ಅಲ್ಲ, ಹಾಲು ಉತ್ಪಾದಕರು, ಹಾಲು ಕರೆಯೋರು ಮಾಡಬೇಕು. ಕಾಂಗ್ರೆಸ್ ಸರ್ಕಾರ 2 ಬಾರಿ ಹಾಲಿನ ದರ ಏರಿಕೆ ಮಾಡಿದೆ. ಓಕೆ, ಏರಿಕೆ ಮಾಡಿದಾಗ ಅದು ಯಾರಿಗೆ ಹೋಗಬೇಕು? ರೈತರಿಗೆ. 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಆದರೆ 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಕೆ ಮಾಡಿದೆ. 2 ಬಾರಿ ಹಾಲು ಏರಿಕೆ ಆಯಿತು. ಈಗ ನಿಮಗೆ ಪ್ಯಾಕೆಟ್ ಹಾಲು ಸಿಗತ್ತಲ್ಲ, ಏರಿಕೆ ಆದರೆ ಲಾಭ ಯಾರಿಗೂ ಹೋಗಬೇಕು? ರೈತರಿಗೆ. ಆದರೆ ರೈತರಿಂದ 2 ಬಾರಿ ಕಡಿಮೆ ಮಾಡಿದೆ. ಇಷ್ಟಕ್ಕೆ ತಗೊಳಕ್ಕಾಗಲ್ಲ, ಕಡಿಮೆ ಕೊಡು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾ ಇತ್ತಂತೆ. ಆದರೆ ಈಗ ಕೇವಲ 30 ರೂಪಾಯಿ 20 ಪೈಸೆ ಕೊಡ್ತಾ ಇದೆ. ಆದರೆ ಹಾಲು ಒಕ್ಕೂಟಗಳು ಮಾರುತ್ತಿರೋದು ಅದನ್ನು 60 ರೂಪಾಯಿಗೆ ಮಾರ್ತಾ ಇದೆ. ಅಂದರೆ ಸರ್ಕಾರಕ್ಕೆ ಲೀಟರ್ ಹಾಲಿನ ಮೇಲೆ 30 ರೂಪಾಯಿ ಲಾಭ ಇದೆ. ಸರ್ಕಾರಕ್ಕೆ ಲಾಭ ಸಿಗ್ತಾ ಇದೆ, ರೈತರಿಗೆ ಸಿಗ್ತಾ ಇಲ್ಲ ಲಾಭ. ಸಿಗೋದಿದ್ರೆ ಓಕೆಪ್ಪ, ವಿ ಆರ್ ಹ್ಯಾಪಿ. ಜನರಿಗೆ 2 ರೂಪಾಯಿ ಜಾಸ್ತಿ ಆದರೂ ಕೂಡ ರೈತರಿಗೆ ನೀವು ಕೊಡ್ತಾ ಇಲ್ಲ ಅಂತಂದರೆ ನೀವು ಯಾರ ಮೇಲೆ ಬೇರೆ ಆಗ್ತಾ ಇದ್ರಿ? ನಿಮ್ಮ ಬೊಕ್ಕಸು ತುಂಬಿಸ್ಕೊಳ್ಳೋದಕ್ಕೆ ನೀವು ಇಂಥ ಕಳ್ಳ ತೆರಿಗೆ ಯಾಕೆ ಹಾಕ್ತೀರಿ ಅಂತ ಕೇಳಬೇಕಲ್ಲ. ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ. 1 ತಿಂಗಳು ಬಂದ ತಕ್ಷಣವೇ 4 ತಿಂಗಳದರಲ್ಲಿ 1 ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ, ಏನೋ ಸರ್ಕಾರ ಕೊಡ್ತದೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಆ 3 ತಿಂಗಳು ಬರೋದೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇ 5 ವರ್ಷ ಕಳೆದು ಬಿಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜನರು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಲೆ ಏರಿಕೆ ಆದ ನಂತರ ಈ ಹಾಲು ರೈತರ ಬಳಿಗೆ ಹೋಗುತ್ತಾ? ನೋಡಿ, ಹೈನುಗಾರಿಕೆ ರೈತರಿಗೆ ಕಡಿಮೆ ಸಿಗ್ತಾ ಇದೆ, ಗ್ರಾಹಕರಿಗೆ ದುಬಾರಿ ದುಡ್ಡಾಗ್ತಾ ಇದೆ. ನಮ್ಮಿಂದ ಜಾಸ್ತಿ ತಗೊಂಡ್ರೆ ಯಾರಿಗೆ ಹೋಗಬೇಕು? ರೈತರಿಗೆ ಹೋದರೆ ನಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬೇಕಪ್ಪ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಭರ್ಜರಿ ದುಡ್ಡು ಬರುತ್ತೆ. ಹಾಲಿನ ದರ ಏರಿಕೆ ಹಣ ರೈತರಿಗೆ ಕೊಡ್ತಾರಂತೆ ಅಂತ ಅವ್ರು ಹೇಳ್ತಾರೆ. ಆದರೂ ರೈತರಿಗೆ ಹೇಗೆಲ್ಲ ಅನ್ಯಾಯ ಆಗ್ತಾ ಇದೆ ನಾನು ಇವತ್ತು ವಿವರವಾಗಿ ಹೇಳ್ತೀನಿ. ಹೌದು, ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ನಿಮ್ಮ ಮುಂದೆ ಕೋಲಾರದ ಒಂದು ಉದಾಹರಣೆ ಇಡ್ತೀನಿ. ಕೋಲಾರಕ್ಕೆ ಹೈನೋದ್ಯಮದಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನಮಾನ ಇದೆ. ಓಕೆ, 1500ಕ್ಕೂ ಹೆಚ್ಚು ಹಾಲು ಉತ್ಪಾದಕರ ಸಂಘಗಳಿವೆ ಅಲ್ಲಿ. ಕೋಲಾರದಲ್ಲಿ 7 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತೆ, 7 ಲಕ್ಷ ಲೀಟರ್. ಆದರೆ ಹಾಲಿನ ಖರೀದಿ ವಿಚಾರದಲ್ಲಿ ಒಂದು ಕಳ್ಳಾಟ ನಡೀತಾ ಇದೆ. ಇದನ್ನು ಹಾಲು ಉತ್ಪಾದಕ ರೈತರು ಮಾತಾಡಬೇಕು ಇದ್ರ ಬಗ್ಗೆ. ನಾಟ್ KMF ಮಾತ್ರ ಅಲ್ಲ, ಹಾಲು ಉತ್ಪಾದಕರು, ಹಾಲು ಕರೆಯೋರು ಮಾಡಬೇಕು. ಕಾಂಗ್ರೆಸ್ ಸರ್ಕಾರ 2 ಬಾರಿ ಹಾಲಿನ ದರ ಏರಿಕೆ ಮಾಡಿದೆ. ಓಕೆ, ಏರಿಕೆ ಮಾಡಿದಾಗ ಅದು ಯಾರಿಗೆ ಹೋಗಬೇಕು? ರೈತರಿಗೆ. 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಆದರೆ 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಕೆ ಮಾಡಿದೆ. 2 ಬಾರಿ ಹಾಲು ಏರಿಕೆ ಆಯಿತು. ಈಗ ನಿಮಗೆ ಪ್ಯಾಕೆಟ್ ಹಾಲು ಸಿಗತ್ತಲ್ಲ, ಏರಿಕೆ ಆದರೆ ಲಾಭ ಯಾರಿಗೂ ಹೋಗಬೇಕು? ರೈತರಿಗೆ. ಆದರೆ ರೈತರಿಂದ 2 ಬಾರಿ ಕಡಿಮೆ ಮಾಡಿದೆ. ಇಷ್ಟಕ್ಕೆ ತಗೊಳಕ್ಕಾಗಲ್ಲ, ಕಡಿಮೆ ಕೊಡು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾ ಇತ್ತಂತೆ. ಆದರೆ ಈಗ ಕೇವಲ 30 ರೂಪಾಯಿ 20 ಪೈಸೆ ಕೊಡ್ತಾ ಇದೆ. ಆದರೆ ಹಾಲು ಒಕ್ಕೂಟಗಳು ಮಾರುತ್ತಿರೋದು ಅದನ್ನು 60 ರೂಪಾಯಿಗೆ ಮಾರ್ತಾ ಇದೆ. ಅಂದರೆ ಸರ್ಕಾರಕ್ಕೆ ಲೀಟರ್ ಹಾಲಿನ ಮೇಲೆ 30 ರೂಪಾಯಿ ಲಾಭ ಇದೆ. ಸರ್ಕಾರಕ್ಕೆ ಲಾಭ ಸಿಗ್ತಾ ಇದೆ, ರೈತರಿಗೆ ಸಿಗ್ತಾ ಇಲ್ಲ ಲಾಭ. ಸಿಗೋದಿದ್ರೆ ಓಕೆಪ್ಪ, ವಿ ಆರ್ ಹ್ಯಾಪಿ. ಜನರಿಗೆ 2 ರೂಪಾಯಿ ಜಾಸ್ತಿ ಆದರೂ ಕೂಡ ರೈತರಿಗೆ ನೀವು ಕೊಡ್ತಾ ಇಲ್ಲ ಅಂತಂದರೆ ನೀವು ಯಾರ ಮೇಲೆ ಬೇರೆ ಆಗ್ತಾ ಇದ್ರಿ? ನಿಮ್ಮ ಬೊಕ್ಕಸು ತುಂಬಿಸ್ಕೊಳ್ಳೋದಕ್ಕೆ ನೀವು ಇಂಥ ಕಳ್ಳ ತೆರಿಗೆ ಯಾಕೆ ಹಾಕ್ತೀರಿ ಅಂತ ಕೇಳಬೇಕಲ್ಲ. ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ.
ಒಂದು ತಿಂಗಳು ಬಂದ ತಕ್ಷಣವೇ 4 ತಿಂಗಳದರಲ್ಲಿ 1 ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ, ಏನೋ ಸರ್ಕಾರ ಕೊಡ್ತದೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಆ 3 ತಿಂಗಳು ಬರೋದೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇ 5 ವರ್ಷ ಕಳೆದು ಬಿಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜನರು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಲೆ ಏರಿಕೆ ಆದ ನಂತರ ಈ ಹಾಲು ರೈತರ ಬಳಿಗೆ ಹೋಗುತ್ತಾ? ನೋಡಿ, ಹೈನುಗಾರಿಕೆ ರೈತರಿಗೆ ಕಡಿಮೆ ಸಿಗ್ತಾ ಇದೆ, ಗ್ರಾಹಕರಿಗೆ ದುಬಾರಿ ದುಡ್ಡಾಗ್ತಾ ಇದೆ. ನಮ್ಮಿಂದ ಜಾಸ್ತಿ ತಗೊಂಡ್ರೆ ಯಾರಿಗೆ ಹೋಗಬೇಕು? ರೈತರಿಗೆ ಹೋದರೆ ನಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬೇಕಪ್ಪ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಭರ್ಜರಿ ದುಡ್ಡು ಬರುತ್ತೆ. ಹಾಲಿನ ದರ ಏರಿಕೆ ಹಣ ರೈತರಿಗೆ ಕೊಡ್ತಾರಂತೆ ಅಂತ ಅವ್ರು ಹೇಳ್ತಾರೆ. ಆದರೂ ರೈತರಿಗೆ ಹೇಗೆಲ್ಲ ಅನ್ಯಾಯ ಆಗ್ತಾ ಇದೆ ನಾನು ಇವತ್ತು ವಿವರವಾಗಿ ಹೇಳ್ತೀನಿ. ಹೌದು, ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ನಿಮ್ಮ ಮುಂದೆ ಕೋಲಾರದ ಒಂದು ಉದಾಹರಣೆ ಹೇಳ್ತೀನಿ. ಕೋಲಾರಕ್ಕೆ ಹೈನೋದ್ಯಮದಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನಮಾನ ಇದೆ. ಓಕೆ, 1500ಕ್ಕೂ ಹೆಚ್ಚು ಹಾಲು ಉತ್ಪಾದಕರ ಸಂಘಗಳಿವೆ ಅಲ್ಲಿ. ಕೋಲಾರದಲ್ಲಿ 7 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತೆ, 7 ಲಕ್ಷ ಲೀಟರ್. ಆದರೆ ಹಾಲಿನ ಖರೀದಿ ವಿಚಾರದಲ್ಲಿ ಒಂದು ಕಳ್ಳಾಟ ನಡೀತಾ ಇದೆ. ಇದನ್ನು ಹಾಲು ಉತ್ಪಾದಕ ರೈತರು ಮಾತಾಡಬೇಕು ಇದ್ರ ಬಗ್ಗೆ. ನಾಟ್ KMF ಮಾತ್ರ ಅಲ್ಲ, ಹಾಲು ಉತ್ಪಾದಕರು, ಹಾಲು ಕರೆಯೋರು ಮಾಡಬೇಕು. ಕಾಂಗ್ರೆಸ್ ಸರ್ಕಾರ 2 ಬಾರಿ ಹಾಲಿನ ದರ ಏರಿಕೆ ಮಾಡಿದೆ. ಓಕೆ, ಏರಿಕೆ ಮಾಡಿದಾಗ ಅದು ಯಾರಿಗೆ ಹೋಗಬೇಕು? ರೈತರಿಗೆ. 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಆದರೆ 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಕೆ ಮಾಡಿದೆ. 2 ಬಾರಿ ಹಾಲು ಏರಿಕೆ ಆಯಿತು. ಈಗ ನಿಮಗೆ ಪ್ಯಾಕೆಟ್ ಹಾಲು ಸಿಗತ್ತಲ್ಲ, ಏರಿಕೆ ಆದರೆ ಲಾಭ ಯಾರಿಗೂ ಹೋಗಬೇಕು? ರೈತರಿಗೆ. ಆದರೆ ರೈತರಿಂದ 2 ಬಾರಿ ಕಡಿಮೆ ಮಾಡಿದೆ. ಇಷ್ಟಕ್ಕೆ ತಗೊಳಕ್ಕಾಗಲ್ಲ, ಕಡಿಮೆ ಕೊಡು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾ ಇತ್ತಂತೆ. ಆದರೆ ಈಗ ಕೇವಲ 30 ರೂಪಾಯಿ 20 ಪೈಸೆ ಕೊಡ್ತಾ ಇದೆ. ಆದರೆ ಹಾಲು ಒಕ್ಕೂಟಗಳು ಮಾರುತ್ತಿರೋದು ಅದನ್ನು 60 ರೂಪಾಯಿಗೆ ಮಾರ್ತಾ ಇದೆ. ಅಂದರೆ ಸರ್ಕಾರಕ್ಕೆ ಲೀಟರ್ ಹಾಲಿನ ಮೇಲೆ 30 ರೂಪಾಯಿ ಲಾಭ ಇದೆ. ಸರ್ಕಾರಕ್ಕೆ ಲಾಭ ಸಿಗ್ತಾ ಇದೆ, ರೈತರಿಗೆ ಸಿಗ್ತಾ ಇಲ್ಲ ಲಾಭ. ಸಿಗೋದಿದ್ರೆ ಓಕೆಪ್ಪ, ವಿ ಆರ್ ಹ್ಯಾಪಿ. ಜನರಿಗೆ 2 ರೂಪಾಯಿ ಜಾಸ್ತಿ ಆದರೂ ಕೂಡ ರೈತರಿಗೆ ನೀವು ಕೊಡ್ತಾ ಇಲ್ಲ ಅಂತಂದರೆ ನೀವು ಯಾರ ಮೇಲೆ ಬೇರೆ ಆಗ್ತಾ ಇದ್ರಿ? ನಿಮ್ಮ ಬೊಕ್ಕಸು ತುಂಬಿಸ್ಕೊಳ್ಳೋದಕ್ಕೆ ನೀವು ಇಂಥ ಕಳ್ಳ ತೆರಿಗೆ ಯಾಕೆ ಹಾಕ್ತೀರಿ ಅಂತ ಕೇಳಬೇಕಲ್ಲ. ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ. 1 ತಿಂಗಳು ಬಂದ ತಕ್ಷಣವೇ 4 ತಿಂಗಳದರಲ್ಲಿ 1 ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ, ಏನೋ ಸರ್ಕಾರ ಕೊಡ್ತದೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಆ 3 ತಿಂಗಳು ಬರೋದೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇ 5 ವರ್ಷ ಕಳೆದು ಬಿಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಜನರು ಸಿಡಿದೇಳೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೆಲೆ ಏರಿಕೆ ಆದ ನಂತರ ಈ ಹಾಲು ರೈತರ ಬಳಿಗೆ ಹೋಗುತ್ತಾ? ನೋಡಿ, ಹೈನುಗಾರಿಕೆ ರೈತರಿಗೆ ಕಡಿಮೆ ಸಿಗ್ತಾ ಇದೆ, ಗ್ರಾಹಕರಿಗೆ ದುಬಾರಿ ದುಡ್ಡಾಗ್ತಾ ಇದೆ. ನಮ್ಮಿಂದ ಜಾಸ್ತಿ ತಗೊಂಡ್ರೆ ಯಾರಿಗೆ ಹೋಗಬೇಕು? ರೈತರಿಗೆ ಹೋದರೆ ನಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬೇಕಪ್ಪ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಭರ್ಜರಿ ದುಡ್ಡು ಬರುತ್ತೆ. ಹಾಲಿನ ದರ ಏರಿಕೆ ಹಣ ರೈತರಿಗೆ ಕೊಡ್ತಾರಂತೆ ಅಂತ ಅವ್ರು ಹೇಳ್ತಾರೆ. ಆದರೂ ರೈತರಿಗೆ ಹೇಗೆಲ್ಲ ಅನ್ಯಾಯ ಆಗ್ತಾ ಇದೆ ನಾನು ಇವತ್ತು ವಿವರವಾಗಿ ಹೇಳ್ತೀನಿ. ಹೌದು, ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ನಿಮ್ಮ ಮುಂದೆ ಕೋಲಾರದ ಒಂದು ಉದಾಹರಣೆ ಹೇಳ್ತೀನಿ. ಕೋಲಾರಕ್ಕೆ ಹೈನೋದ್ಯಮದಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನಮಾನ ಇದೆ. ಓಕೆ, 1500ಕ್ಕೂ ಹೆಚ್ಚು ಹಾಲು ಉತ್ಪಾದಕರ ಸಂಘಗಳಿವೆ ಅಲ್ಲಿ. ಕೋಲಾರದಲ್ಲಿ 7 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತೆ, 7 ಲಕ್ಷ ಲೀಟರ್. ಆದರೆ ಹಾಲಿನ ಖರೀದಿ ವಿಚಾರದಲ್ಲಿ ಒಂದು ಕಳ್ಳಾಟ ನಡೀತಾ ಇದೆ. ಇದನ್ನು ಹಾಲು ಉತ್ಪಾದಕ ರೈತರು ಮಾತಾಡಬೇಕು ಇದ್ರ ಬಗ್ಗೆ. ನಾಟ್ KMF ಮಾತ್ರ ಅಲ್ಲ, ಹಾಲು ಉತ್ಪಾದಕರು, ಹಾಲು ಕರೆಯೋರು ಮಾಡಬೇಕು. ಕಾಂಗ್ರೆಸ್ ಸರ್ಕಾರ 2 ಬಾರಿ ಹಾಲಿನ ದರ ಏರಿಕೆ ಮಾಡಿದೆ. ಓಕೆ, ಏರಿಕೆ ಮಾಡಿದಾಗ ಅದು ಯಾರಿಗೆ ಹೋಗಬೇಕು? ರೈತರಿಗೆ. 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಆದರೆ 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಕೆ ಮಾಡಿದೆ. 2 ಬಾರಿ ಹಾಲು ಏರಿಕೆ ಆಯಿತು. ಈಗ ನಿಮಗೆ ಪ್ಯಾಕೆಟ್ ಹಾಲು ಸಿಗತ್ತಲ್ಲ, ಏರಿಕೆ ಆದರೆ ಲಾಭ ಯಾರಿಗೂ ಹೋಗಬೇಕು? ರೈತರಿಗೆ. ಆದರೆ ರೈತರಿಂದ 2 ಬಾರಿ ಕಡಿಮೆ ಮಾಡಿದೆ. ಇಷ್ಟಕ್ಕೆ ತಗೊಳಕ್ಕಾಗಲ್ಲ, ಕಡಿಮೆ ಕೊಡು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾ